ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಭಿರುಚಿಯಾದ ನಳಪಾಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಜಾನಕಿ ಶ್ರೀನಿವಾಸ್. ಜಾನಕಿ ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಪಾತೋಳಿ ಅಂತ ಹೇಳಿ ಒಂದು ತಿಂಡಿ ಮಾಡ್ತಾ ಇದ್ದೀನಿ. ಪಾತೋಳಿ ಅಂತ? ಹೌದು. ತುಂಬಾ ಡಿಫ್ರೆಂಟ್ ಆಗಿದೆ ಹೆಸರು. ಯಾವ ಊರು ತಿಂಡಿ ಇದು? ಇದು ಗೋವಾದು. ನಾವು ಗೋವಾದಲ್ಲಿ ಇದ್ದೀವಿ, ಅದರಿಂದ ಅಲ್ಲಿ ಮಾಡ್ತಾ ಇದ್ದೀವಿ. ಗೋವಾಯಿಂದ ಇಲ್ಲಿ ನಮ್ಗೆ ಅಡುಗೆ ಹೇಳ್ಕೊಡಕ್ ಬಂದಿದ್ದೀರಾ? ಹೌದು. ಓಕೆ ಅಮ್ಮ, ಪಾತೋಳಿಗೆ ಬೇಕಾದ ಸಾಮಗ್ರಿಗಳೇನು ಅಂತ ಹೇಳ್ತೀರಾ? ಹೌದು, ಖಂಡಿತ. ಇದು ಬೆಲ್ಲ, ತೆಂಗಿನ ತುರಿ, ಅಕ್ಕಿ ಹಿಟ್ಟು, ಏಲಕ್ಕಿ ಪುಡಿ, ಚಿಟಿಕೆ ಉಪ್ಪು ಹಾಕ್ತೀವಿ, ಮತ್ತೆ ಅರಿಶಿನದೆಲೆ. ಇದು ಓಕೆ, ಅರಿಶಿನದೆಲೆ. ಮೊದಲೇನು ಮಾಡಬೇಕು? ಮೊದಲು ತೆಂಗಿನಕಾಯಿನ ತುರ್ಕೊಳ್ಬೇಕು, ಮತ್ತೆ ಬೆಲ್ಲನ ಸಣ್ಣಗೆ ಹೆಚ್ಕೊಳ್ಬೇಕು, ಅಥವಾ ಅದನ್ನ ಇದು ತುರ್ಕೊಂಡ್ರು ಆಗತ್ತೆ. ಪುಡಿ ಬೆಲ್ಲ. ಮತ್ತೆ ಅದನ್ನ ಮಿಕ್ಸಿಗೆ ಹಾಕ್ಬೇಕು ಅವೆರಡನ್ನ. ಮತ್ತೆ ಏಲಕ್ಕಿ ಪುಡಿನೂ ಹಾಕ್ಬಿಟ್ಟು ಹೂರ್ಣದ ತರ, ಅಂದ್ರೆ ಹೂರ್ಣದ ತರ ತುಂಬಾ ಹೊತ್ತಲ್ಲ, ಒಂದೆರಡು ಸಲ ಹುರ್ಕೊಳ್ಬೇಕು. ಓಕೆ, ಇವಾಗ ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಅದು? ಹೌದು, ಒಂದೆರಡು ಸಲ ಇದ್ ಮಾಡಿದ್ರೆ ಮಿಕ್ಸಿಗೆ ಹಾಕಿದ್ರೆ ಸಾಕಾಗತ್ತೆ. ತರಿಯಾಗಿದ್ರೆ ತುಂಬಾ ನುಣ್ಣಗೆ ಏನ್ ಬೇಕಾಗಲ್ಲ. ಇದು ಒಂದು ಬೌಲ್ ಬೆಲ್ಲ ಹಾಕಿದ್ರೆ 2 ಬೌಲ್ ತೆಂಗಿನ ತುರಿ 1:2 ರೇಷಿಯೋಲಿ ತಗೋಬೇಕು. ಓಕೆ ಅಮ್ಮ. ಸೊ ಇವಾಗ ನಾನಿದು ಬೆಲ್ಲ ಹಾಕ್ತಾ ಇದ್ದೀನಿ. ಓಕೆ, ಅರ್ಧ ಬೌಲ್ ಬೆಲ್ಲ ಹಾಕಿದ್ದೀರಾ? ಹೌದು, ಹಂಗಾಗಿ 1 ಬೌಲ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದು ಮಿಕ್ಸಿಗೆ ತುಂಬಾ ಹೊತ್ತು ಹಾಕಬಾರದು, ಯಾಕೆಂದ್ರೆ ತುಂಬಾ ನುಣ್ಣಗಾಗ್ಬಿಡುತ್ತೆ. ಜಸ್ಟ್ ಒಂದೆರಡು ಸಲ ಸುತ್ತಿದ್ರೆ ಸಾಕಾಗುತ್ತೆ. ನೀರು ಹಾಕೋದು ಬೇಡವಾ? ಇಲ್ಲ, ನೀರೇನು ಹಾಕಬಾರ್ದು. ಸಾಕಾ? ಹೌದು ಹೌದು, ಸಾಕಷ್ಟು. ಇವಾಗ ಬಾಂಡ್ಲೆ ಇಟ್ಬಿಟ್ಟು ಬಾಂಡ್ಲೆಲಿ ಒಂದೆರಡು ಸಲ ಹುರ್ಕೊಳ್ಬೇಕು, ಯಾಕೆಂದ್ರೆ ಅದ್ರಲ್ಲಿ ನೀರಿನ ಅಂಶ ಇದ್ರೆ ಅದು ಹೋಗುತ್ತೆ. ಕಾಯಿ ಮತ್ತೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ. ಜೊತೆಗೆ ಒಂದೊಂದ್ಸಲ ತೆಂಗಿನಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾವು ಆ ಎಲೆಲಿ ಇಟ್ಟು ಕುಕ್ಕರ್ಲಿ ಇಟ್ಟಾಗ ಅದು ತುಂಬಾ ನೀರ್ ಬಿಟ್ಕೊಂಡ್ಬಿಡತ್ತೆ. ಈಗ ಇದು ಹಾಕಿದ್ದೀವಿ. ಓಕೆ, ನೀರ್ ಹೋಗೋವರೆಗೂ ಅದನ್ನ ಫ್ರೈ ಮಾಡಬೇಕು. ನಾವು ಒಬ್ಬಟ್ಟಿಗೆಲ್ಲ ಮಾಡಿದ್ರೆ ತುಂಬಾ ಗಟ್ಟಿಗೆ ಮಾಡ್ಕೊಳ್ತೀವಿ ಹೂರ್ಣ, ಆದ್ರೆ ಇದಕ್ಕೆ ಹಂಗೇನ್ ಬೇಡ. ಒಂದ್ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆದ ತಕ್ಷಣ ತೆಗೆದ್ಬಿಡ್ಬೋದು. ಓಕೆ ಓಕೆ ಅಮ್ಮ, ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ನೀವು? ಗೋವಾಲ್ಲಿ ಏನ್ ಮಾಡ್ತೀರಾ? ನಾನು ಗೋವಾದಲ್ಲಿ ಈಗ 30 ವರ್ಷದಿಂದ ವೀಣೆ ಕ್ಲಾಸ್ ನಡೆಸ್ತಾ ಇದ್ದೀನಿ. ಹೌದಾ? ನಮ್ಮ ಮಕ್ಕಳಿಬ್ರು ಈಗ ಬೇರೆ ಬೇರೆ ಊರಲ್ಲಿದ್ದಾರೆ. ಮಗಳಿಗೆ ಮದುವೆ ಆಗಿ ಚೆನ್ನೈಲಿದ್ದಾಳೆ, ಮಗ ಬೆಂಗಳೂರಲ್ಲಿದ್ದಾನೆ. ಓಕೆ, ಹಂಗಾಗಿ ಆ ಟೈಮಲ್ಲಿ ಈ ಡೆಂಟಲ್ ಪೌಡರ್ಲಿ ಡಾಲ್ಸ್ ಮಾಡ್ತೀನಿ. ಗ್ಲಾಸ್ ಪೇಂಟಿಂಗು, ಥರ್ಮಾಕೋಲಲ್ಲಿ ಫಸ್ಟ್ ಪಾರ್ಟ್ ಹೂರ್ಣ ಮಾಡಾಯ್ತು. ಹೌದು. ಇವಾಗ ಅದು ಅಕ್ಕಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು, ಯಾಕೆಂದ್ರೆ ಅರಿಶಿನದೆಲೆಗೆ ಹಚ್ಚಿ ಅದರೊಳಗೆ ಹೂರ್ಣ ಇಡ್ತೀವಿ. ಇವಾಗ ಇದು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂತಂದ್ರೆ, ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ, ಅಂದ್ರೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕಿಂತ ತೆಳ್ಳಗೆ. ಇನ್ ಬಿಟ್ವೀನ್ ಅದಕ್ಕೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ನೀರಲ್ಲೇ ಕಲ್ಸ್ಕೊಳ್ಳೋದಾ? ಹೌದು, ನೀರಲ್ಲಿ ಕಲ್ಸ್ಕೊಳ್ತೀವಿ. ಅದು ತುಂಬಾ ಸೊಪ್ಪೆ ಇರುತ್ತೆ ಅಂತ ಹೇಳಿ ಒಂದು ಚಿಟಿಕೆ ಉಪ್ಪು ಹಾಕ್ತೀವಿ. ಮತ್ತೆ ಅಕ್ಕಿ ಹಿಟ್ಟೇನು ಅಳತೆ ಎಲೆ ಏನು ತಗೊಳಂಗಿಲ್ಲ? ಏನಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು. ಸಾಮಾನ್ಯ ತುಂಬಾ ಜನ ನೋಡಿದೀನಿ, ಅದರಲ್ಲೂ ಗೋವಾಲಂತೂ ಏನೇ ಸ್ವೀಟ್ ಮಾಡಿದ್ರು ಒಂಚೂರು ಉಪ್ಪು ಹಾಕಿ ಹಾಕ್ತಾರೆ. ನೀವು ವೀಣೆ ಎಲ್ಲಿ ಕಲ್ತಿದ್ದು ಅಮ್ಮ? ನಾನು ಇಲ್ಲಿ ಬೆಂಗಳೂರಲ್ಲೇ ಕಲಿತೆ. ಬೆಂಗಳೂರಲ್ಲಿ ಕಲ್ತಿ ಅಲ್ಲಿ ಹೇಳ್ಕೊಡ್ತಾ ಇದ್ದೆ? ನಾನು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ MA ಮಾಡಿದೆ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಜಾಬ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಹಾಬಿ ಅಂತ ಕಲ್ತಿದ್ದನ್ನ ಯೂಸ್ ಮಾಡ್ಕೊಳ್ತೀನಿ. ಎಷ್ಟು ವರ್ಷ ಆಯಿತು ಗೋವಾಗೆ ಹೋಗಿ ನೀವು? 33 years ಆಯಿತು. ಓಕೆ, ಹಾಕ್ಲಾ? ಸಾಕು. ಇವಾಗ ಈ ಅರಿಶಿನದ ಎಲೆಗಳಿದೆಯಲ್ಲ
ಎರಡೆರಡು ಭಾಗ ಮಾಡ್ಕೊಳ್ಬಹುದು, ಒಟ್ಟಿಗೆ ಮಾಡ್ಕೊಂಡ್ರು ಆಗುತ್ತೆ. ಓಕೆ. ಅರ್ಶಿಣದ ಎಲೆ ಸಿಗತ್ತೆ ಅಲ್ವಾ ಮಾರ್ಕೆಟ್? ಹೌದು, ನನಗಿದು ಜಯನಗರದಲ್ಲಿ ಸಿಕ್ತು. ಕೊನೆಗಳನ್ನ ಹಿಂಗೆ ತೆಗೆದ್ಬಿಟ್ರೆ ಆ ಕುಕ್ಕರ್ಲಿ ಇಟ್ಟಾಗ ಇದಾಗ್ತದಿಲ್ಲ. ಓಕೆ ನೋಡಿ, ಇದೆರಡು ಭಾಗ ಮಾಡಿರ್ತೀನಿ. ಒಂದ್ ಎಲೆಯಲ್ಲಿ ಎರಡು ಭಾಗ ಹಂಗೆ ಪೂರ್ತಿನೂ ಇಡಬಹುದು, ಆದ್ರೆ ಸುಮ್ಮನೆ ವೇಸ್ಟು ಆಗತ್ತೆ, ಆಮೇಲೆ ಅದ್ರ ಕಟ್ ಮಾಡಲೇಬೇಕಾಗುತ್ತೆ ಅದನ್ನ. ಇದಕ್ಕೆ ನೋಡಿ ಈ ತರ ಹಚ್ಚಿಬಿಡ್ಬೇಕಂತ. ಎಣ್ಣೆಗಿನ ಏನು ಹಾಕ? ಇಲ್ಲ ಇಲ್ಲ, ಎಣ್ಣೆ ಏನಿಲ್ಲ, ತೊಳೆದು ಇಟ್ಟಿರೋದು, ಅದಕ್ಕೆ ಹಿಂಗೆ ಹಚ್ಚಿಡ. ಓಕೆ. ತೆಳ್ಳಗೆ ಗೋವಾದಲ್ಲಿ ಗಣೇಶನ ಹಬ್ಬ ತುಂಬಾ ವಿಶೇಷ. ಅಲ್ಲಿ ಇದು ಮಾಡೇ ಮಾಡ್ತಾರೆ, ನಾವು ಇಲ್ಲಿ ಮಾಡ್ತೀವಿ, ಆದ್ರೆ ನಮ್ ಸ್ವಲ್ಪ ರೇಜ್ಗೆ ಕೆಲಸ. ಹೌದು ಹೌದು. ಅದು ತೊಳೆದು ಹಾಕಿ ಇದು ಎಲ್ಲ ಮಾಡ್ತೀವಲ್ಲ, ಇದೇನಿಲ್ಲ, ಅಕ್ಕಿ ಹಿಟ್ಸಿ ಇಟ್ಟು ಮಾಡ. ನೋಡಿ ಹೀಗೆ ಇಟ್ಟಿದ್ದೀನಲ್ಲ, ಈಗ ಈ ಹೂರಣನ ಒಂದ್ ಸ್ವಲ್ಪ ಇಡೋದು. ಈಗ ಇದು ಹಿಂಗೆ ಇಟ್ಟಿದ್ದೀನಿ, ಆದ್ರೆ ನೀವು ಇಡೀ ಎಲೆ ಇಟ್ಟರು ಕೂಡ ದೊಡ್ಡ ದೊಡ್ಡ ಕಡಿಮೆ ಬರುತ್ತೆ. ಈ ತರ ಮಡಚಿ ಕುಕ್ಕರ್ ಇದು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಬೇಕು. ಎಷ್ಟು ಹೊತ್ತು ಬೇಯಿಸ್ಬೇಕಮ್ಮ ಅದು? ಇಡ್ಲಿ ಮಾಡ್ತೀವಲ್ಲ ಅದೇ ತರ. ಇದು ಬೇಯ್ಬೇಕಾದ್ರೆ ಓಪನ್ ಆಗಲ್ವಾ ಎಲೆ? ಇಲ್ಲ ಇಲ್ಲ, ಇದನ್ನ ಜಾಸ್ತಿ ಸ್ಟಿಕ್ ಆಗುತ್ತೆ. ಸ್ಟಿಕ್ ಆಗುತ್ತೆ. ಮತ್ತೆ ತಿನ್ನುವಾಗ ಅರಿಶಿಣದ ಪರಿಮಳ ಚೆನ್ನಾಗಿರತ್ತೆ. ಹೌದು. ಇದನ್ನ ಇಡ್ಲಿ ತಟ್ಟೆಲಿಟ್ಟು ಬೇಯಿಸ್ಬೇಕು. ನಾವು ಇಡ್ಲಿ ಮಾಡ್ತೀವಲ್ಲ ಅಷ್ಟು ಹೊತ್ತೆ ಇಟ್ಟರೆ ಸಾಕಿದ್ದು. ಇದು ಕೈಯಲ್ಲಿ ಹಚ್ಚೋದ್ರಿಂದ ತುಂಬಾ ತೆಳ್ಳಗೆ ಬರುತ್ತೆ. ಸ್ಪೂನಿಗಿಂತ ಹಿಂಗೆ ಮಾಡಿ ಕೈಯಲ್ಲೇನೆ ಹಚ್ಚಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಗೋವಾದ ವಿಶೇಷ ಹೇಳ್ತಿದ್ದೆ, ಅಲ್ಲಿ ಗಣೇಶನ ಹಬ್ಬ ತುಂಬಾ ವಿಶೇಷ. ಅವಾಗ ಇದು ಮಾಡೇ ಮಾಡ್ತಾರೆ. ಆದ್ರೆ ಏನು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಾಗ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಇಟ್ಟಂಗೆ ಎಲ್ರ ಮನೇಲೂ ಗಣೇಶ ಎಲ್ಲ ಇಡೋದಿಲ್ಲ. ಅಲ್ಲಿ ಮೂಲ ಮನೆ ಅಂತಿರತ್ತಲ್ಲ, ಆನ್ಸಿಸ್ಟರ್ಸ್ ಹೌಸ್, ಅಲ್ಲಿ ಮಾತ್ರ ಇಡ್ತಾರೆ. ಈವೊಂದು ಆ ಮನೆ ಲಾಕ್ ಮಾಡಿ ಇಟ್ಟಿದ್ರು ಕೂಡ ಆ ಟೈಮ್ಗೆ ಅಲ್ಲಿ ಹೋಗಿ ಮನೆ ಕ್ಲೀನ್ ಮಾಡಿ ಪ್ರತಿಯೊಂದು ಸಾಮಾನು ತಗೊಂಡು ಹೋಗಿ ಎಲ್ಲರೂ ಅಣ್ಣ ತಮ್ಮಂದ್ರು, ಚಿಕ್ಕಪ್ಪಂದ್ರು, ದೊಡ್ಡಪ್ಪಂದ್ರು 100 ಜನ ಸೇರ್ತಾರೆ. ಸೊ ಆ 3 ದಿವಸ ಅಲ್ಲೇ ಇದ್ದು ಗಣೇಶನ ಹಬ್ಬ ಆಚರಿಸ್ತಾರೆ. ಮತ್ತೆ ಅಲ್ಲಿ ಆರತಿನೂ ಅಷ್ಟೇ ತುಂಬಾ ವಿಶೇಷ. ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲರೂ ಆರತಿ ಹಾಡುಗಳನ್ನ ಹಾಡ್ತಾರೆ. ತುಂಬಾ ಚೆನ್ನಾಗಿರತ್ತಲ್ಲ ಅವ್ರ ಕಷ್ಟ ಮಾಡ್ಲಿ. ಹಬ್ಬ ದಿವಸ ಆದ್ರೂ ಫುಲ್ ಆಶ್ಚರ್ಯ. ನಾವೆಲ್ಲ ಬೇರೆ ಬೇರೆ ಒಂದು ತಟ್ಟೆ ಕೊಡಿ ಬೇರೆ ಬೇರೆ ಗಣೇಶ ಇಡ್ತೀವಿ ಅಂದ್ರೆ ಅದು ಹೆಂಗ್ ಸಾಧ್ಯ ಅಂತ ಕೇಳ್ತಾರೆ. ಈ ತರ ಹಿಂಗೆ ಜೋಡಿಸ್ಬಿಡ್ಬೇಕು. ಮತ್ತೆ ಕುಕ್ಕರಲ್ಲಿ ನೀರು ಹಾಕಿ ಮತ್ತೆ ವೆಯ್ಟ್ ಹಿಡ್ದೇನೆ ಬೇಯಿಸ್ಕೋಬೇಕು. ಸಾಕು. ರಬ್ಬರ್ ಹಾಕಿರ್ತೀವಿ, ಆದ್ರೆ ವೆಯ್ಟ್ ಮಾತ್ರ ಇಡೋದಿಲ್ಲ. ಗ್ಯಾಸ್ಕೆಟ್ ಹಾಕಿರ್ತೀವಿ. ಸ್ಟವ್ ಹಂಚ್ತೇನೆ. 30 ವರ್ಷದಿಂದ ನೀವು ಗೋವಾದಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. 30 ವರ್ಷದಿಂದನೂ ವೀಣೆ ಹೇಳ್ಕೊಡ್ತಾ ಇದ್ದೀರಾ? ಸುಮಾರು 33 ವರ್ಷದಿಂದ ಇದ್ದೀನಿ. 30 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ಜನ ಸ್ಟೂಡೆಂಟ್ಸ್? ಅಲ್ಲಿನ ಮಕ್ಕಳೆಲ್ಲ ತುಂಬಾ ಇಂಟ್ರೆಸ್ಟ್ ಇಂದ ಕಲಿಯಕ್ ಬರ್ತಾರಾ? ಮೊದಲು ಬರ್ತಿರ್ಲಿಲ್ಲ, ಅವ್ರ ವೀಣೆ ಅಂದ್ರೇನು ಅಂತ ಗೊತ್ತಿರ್ಲಿಲ್ಲ. ತಂಬೂರಿನೇ ವೀಣೆ ಅನ್ಕೊಳ್ತಿದ್ರು. ಸೊ ಇದನ್ನ ನೋಡಿದ್ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದಿದೆ. ಗೋವನ್ಸ್ ಮಕ್ಕಳು ತುಂಬಾ ಜನ ಇದ್ದಾರೆ, ಆದ್ರೆ ಅಲ್ಲಿ ವೀಣೆ ಸಿಗದೆ ಇರೋದ್ರಿಂದ ನಾ ಬೆಂಗಳೂರಿಂದಾನೇ ತಗೊಂಡೋಗಿ ಸ್ಟೂಡೆಂಟ್ಸ್ಗೂ ಬೆಂಗಳೂರಿಂದಾನೇ ತಗೊಂಡು ನಮ್ಮ ರಾಜ್ಯದ ಸಂಸ್ಕೃತಿನ ಬೇರೆ ರಾಜ್ಯದಲ್ಲಿ ಪಾಪ್ಯುಲರ್ ಮಾಡ್ತಾ ಇದ್ದೀರಾ? ಹೌದು, ತುಂಬಾ ಜನ ಆಗ್ತಾರ ಕನ್ನಡ ಇದಕ್ಕೆಲ್ಲ, ಕನ್ನಡ ಸಂಘಕ್ಕೆ. ಇವನ್ ನಾನು ನಮ್ಮ ಪೋಂಡ ಕನ್ನಡ ಸಂಘಕ್ಕೆ ಪ್ರೆಸಿಡೆಂಟ್ ಆಗಿದ್ದೆ. ಹಂಗಾಗಿ ಅಲ್ಲಿ ಬೇಕಾದಷ್ಟು ಅಂದ್ರೆ ಅನೇಕ ಸಾಹಿತಿಗಳು, ಕವಿಗಳು ಎಲ್ಲ ಬಂದಿದ್ದಾರೆ. ಅದಲ್ಲದೆ ನಮ್ದು ಒಂದು ಮ್ಯೂಸಿಕ್ ಸೊಸೈಟಿ ಅಂತಲೂ ಇದೆ, ಅದಕ್ಕೂ ಅಷ್ಟೇ ಹೆಸರಾಂತ ಸಂಗೀತಗಾರರೆಲ್ಲ ಬಂದಿದ್ದಾರೆ. ಚಿಟ್ಟಿ ಬಾಬು, ಬಾಲ್ಮರಳಿ, ಪಟ್ಟಮ್ಮಾಳ್ ಅವರು, ಲಾಲ್ಗುಡಿ ಅವರು ಎಲ್ಲ ಬಂದಿದ್ದಾರೆ. ನಮ್ಗೆ ಅದೊಂದು ತುಂಬಾ ಹೆಮ್ಮೆ ವಿಷಯ. ನಾವೇನು ಬೆಂಗಳೂರನ್ನ ಮಿಸ್ ಮಾಡ್ಕೋತಾ ಇದೀವಿ ಅಂತಲೇ ಅನ್ಸಲ್ಲ. ಗೋವಾದಲ್ಲಿ ಸಾಹಿತ್ಯ, ಸಂಗೀತ ಎಲ್ಲ ಚೆನ್ನಾಗಿ ತಿಳಿತೀವಿ. 10 ನಿಮಿಷ ಆಗಿದೆ, ತೆಗಿಯೋಣವಾ? ತೆಗಿಬಹುದು. ನೋಡೋಣ ಆಗಿದ್ಯಾ ಅಂತ. ನೋಡಿ ಆಗಿದೆ. ಓಕೆ, ಈಗ ಆಫ್ ಮಾಡ್ಲಾಮ? ಮಾಡ್ಬೋದು. ಓಕೆ, ಇದು ತೆಗೆದ್ಬಿಡೋಣ. ಈಗ ನೋಡಿ ಬಿಸಿ ಬಿಸಿ ಪಾತೊಳ್ಳಿ ರೆಡಿ ಆಗಿದೆ. ಓಕೆ, ತಗೊಳ್ಳಿ.
ಪಾತೊಳಿ ರೆಡಿಯಾಗಿದೆ. ಥ್ಯಾಂಕ್ ಯು ಜಾನಕಿ ಅವರೇ. ಪಾತೋಳಿ ಬೇಕಾಗುವ ಸಾಮಗ್ರಿಗಳು: ಅರಿಶಿನದ ಎಲೆ, ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ, ಅಕ್ಕಿ ಹಿಟ್ಟು, ಉಪ್ಪು. ಮಾಡುವ ವಿಧಾನ: ಮೊದಲು ಬೆಲ್ಲ, ತೆಂಗಿನ ತುರಿ ಎಲ್ಲವನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಈಗ ಇನ್ನೊಂದೆಡೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ನಂತರ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ತಿರುವಿ. ಈಗ ಇನ್ನೊಂದೆಡೆ ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಅರಿಶಿನದ ಎಲೆಯಲ್ಲಿ ಕಲಸಿದ ಅಕ್ಕಿ ಹಿಟ್ಟನ್ನು ಸವರಿ ಬಿಸಿ ಮಾಡಿಕೊಂಡ ಸಿಹಿ ಮಿಶ್ರಣವನ್ನು ಇಟ್ಟು ಮಡಚಿ ಇಡ್ಲಿ ತರ ಹಬೆಯಲ್ಲಿ ಬೇಯಿಸಬೇಕು. ನಂತರ ಬೇಯಿಸಿದ ಪಾತೋಳಿಯನ್ನು ತೆಗೆದು ಪ್ಲೇಟ್ನಲ್ಲಿ ಅಲಂಕರಿಸಿದರೆ ಬಿಸಿ ಬಿಸಿಯಾದ ಪಾತೋಳಿ ಸವಿಯಲು ಸಿದ್ಧ. ವೀಕ್ಷಕರೇ, ಬಿಸಿ ಬಿಸಿಯಾದ ಪಾತೋಳಿ ರೆಡಿಯಾಗಿದೆ. ಇದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆ ಒಂದು ಟಿಪ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಆಮಶಂಕೆ, ಬಿಳಿ ಸೆರಗು ಇರುವಾಗ ಬಾಳೆ ಹೂವಿನ ರಸಕ್ಕೆ ಮಜ್ಜಿಗೆ ಬೆರೆಸಿ ಕುಡಿಯಬೇಕು. ಇದು ಮೂತ್ರಜನಕವಾಗಿಯೂ ಕೆಲಸ ಮಾಡುತ್ತದೆ. ವಿರಾಮದ ನಂತರ ಮತ್ತೆ ಸ್ವಾಗತ. ಜಾನಕಿ ಅವರು ಮಾಡಿದಂಥ ಗೋವನ್ ಸ್ಪೆಷಲ್ ಪಾತುಳಿ ತುಂಬ ಚೆನ್ನಾಗಿತ್ತು. ಈಗ ಯಾವ ಅಡುಗೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಜಾನಕಿ ಅವರೇ, ನೆಕ್ಸ್ಟ್ ಯಾವ ಐಟಮ್ ಮಾಡ್ತಾ ಇದ್ದೀರಾ? ಇನ್ನೊಂದು ಗೋವನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಓಕೆ. ಅದು ಗ್ರೇವಿ ಐಟಮ್. ಚಪಾತಿ ಮತ್ತೆ ಇದು ಬ್ರೆಡ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಓಕೆ. ನಾನು ಅವಾಗಿಂದ ಹೇಳ್ತಿರೋ ಹಂಗೆ 33 ವರ್ಷದಿಂದ ಗೋವಾದಲ್ಲಿದ್ದೀನಿ ಅಂತ. ಅಲ್ಲಿ ಸಾಮಾನ್ಯ ಬೆಳಗ್ಗೆ ಹೊತ್ತು ಈ ಬನ್ಸ್ ಅಂತಾರಲ್ಲ, ಅಲ್ಲಿ ಅದಕ್ಕೆ ಪಾವ್ ಅಂತಾರೆ. ಅದನ್ನ ತಗೊಂಡು ಅದ್ರ ಜೊತೆ ಈ ಐಟಮ್ ಮಾಡ್ತೀನಿ. ಹೌದು, ನಮ್ಮ ತಿಂಡಿ ಮಾಡ್ತೀವಲ್ಲ, ಬೆಳಗಿನ ತಿಂಡಿ ಅವ್ರಿಗೆ ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತಾರೆ. ಏನ್ ಹೆಸರು ಜಾನಕಿ? ಇದಕ್ಕೆ ತೋಣಾಕ್ ಅಂತ ಹೇಳ್ತಾರೆ. ತೋಣಾಕ್ ಅಂತ. ತೋಣಾಕ್. ಓಕೆ. ತೋಣಾಕ್ಗೆ ಬೇಕಾದ ಸಾಮಗ್ರಿಗಳೇನು ಅಂತ ಹೇಳ್ತೀರಾ? ಖಂಡಿತ. ಇದು ನೆನೆಸಿರೋ ಅಲಸಂದೆ ಕಾಳು, ಈರುಳ್ಳಿ, ತೆಂಗಿನ ತುರಿ, ಮತ್ತೆ ಖಾರದ ಪುಡಿ, ಉಪ್ಪು, ಹುಣಸೆ. ನಿಮಗೆ ನಾವು ಅಲಸಂದೆ ಕಾಳನ್ನ ಅಥವಾ ಅದಕ್ಕೆ ಆಲ್ಟರ್ನೇಟ್ ಅಂದ್ರೆ ನಾವು ಇದು ಬಟಾಣಿ ಕೂಡ, ಡ್ರೈ ಬಟಾಣಿ ಕೂಡ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಈ ಅಲಸಂದೆ ಅಥವಾ ಬಟಾಣಿ ಇದನ್ನ ಈ ಆಲೂಗೆಡ್ಡೆಯನ್ನ ಕ್ಯೂಬ್ಸ್ ತರ ಕಟ್ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಕಟ್ ಮಾಡಬೇಕು. ಕುಕ್ಕರ್ಲಿ ಬೇಯಿಸ್ಕೊಳ್ಬೇಕು. ಇವಾಗ ಆಲೂಗೆಡ್ಡೆ ಕಟ್ ಮಾಡ್ಕೊಳ್ಳೋಣ. ಇದು ಮೊದಲು ಸಿಪ್ಪೆ ತೆಗಿಬೇಕು. ಅಲಸಂದೆ ಕಾಳು ಬದಲು ಬಟಾಣಿ ಕೂಡ ಯೂಸ್ ಬಟಾಣಿ ಕೂಡ ಯೂಸ್ ಮಾಡಬಹುದು. ಮತ್ತೆ ಬೇರೆ ಯಾವ್ದಾದ್ರು ಕಾಳು ಯೂಸ್ ಮಾಡಬಹುದಾ? ಇಲ್ಲ, ಜಾಸ್ತಿ ಸಾಮಾನ್ಯ ಇದೆ. ಆದ್ರೆ ಗೋವಾದಲ್ಲಂತೂ ಅಲಸಂದೆನೇ ಜಾಸ್ತಿ ಯೂಸ್ ಮಾಡ್ತಾರೆ. ಅಲ್ಲಿ ಅದೊಂಥರ ಸ್ಪೆಷಲ್, ತುಂಬಾ ರುಚಿನೂ ಇರುತ್ತೆ. ಯಾಕೆಂತ ಈವನ್ ಇದು ಕೂಡ ಗೋವಾ ಅಲಸಂದೆ ಕಾಳೇನೆ. ಇದು ನೋಡಿ, ಈ ತರ ಕಟ್ ಮಾಡ್ತೀವಲ್ಲ, ಕ್ಯೂಬ್ಸ್ ತರ ಮಾಡಬೇಕು. ತುಂಬಾ ದಪ್ಪನೂ ಬೇಡ, ತುಂಬಾ ಸಣ್ಣನೂ ಬೇಡ. ಓಕೆ. ಇಷ್ಟಿದ್ರೆ ಆಗುತ್ತೆ. ಬರೀ ಆಲೂಗಡ್ಡೆ ಮಾತ್ರ ಬೇಯಿಸ್ಕೋಬೇಕಾ? ಇಲ್ಲ, ಅಲಸಂದೆ ಕಾಳು ಮತ್ತೆ ಆಲೂಗಡ್ಡೆ ಎರಡು ಬೇಯಿಸ್ಕೊಳ್ಬೇಕು. ನೀರು ಹಾಕ್ಲಾ? ಹೌದು, ನೀರು ಹಾಕ್ಬೇಕು. ಸಾಕಾ? ಇಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇವನ್ ಅದ್ರೊಳಗೆ ನೀರು ಬಿಡತ್ತಲ್ಲ, ಅದು ರುಬ್ಬುವಾಗ ಮತ್ತೆ ಏನಾದ್ರೂ ಅದು ಗಟ್ಟಿ ಅನ್ಸಿದ್ರೆ ಅದೇ ನೀರು ಯೂಸ್ ಮಾಡ್ಕೊಳ್ಬಹುದು. ಈಗ ಇದು ಹಾಕ್ತಾ ಇದೀನಿ. ಇದು ಒಂದು 3-4 ವಿಷಲ್ ಬಂದ್ರೆ ಸಾಕು. ಬರೋವರೆಗೂ ಚೆನ್ನಾಗಿ ಬೇಯುತ್ತೆ. ಯಾಕೆಂದ್ರೆ ಅದು ಮೊದಲೇ ನೆಂದಿರುತ್ತಲ್ಲ, ಹಂಗಾಗಿ ಬೇಗ ಬೇಯುತ್ತೆ. ಓಕೆ. ಯಾವಾಗ್ಲೂ ಬ್ಯಾಂಗ್ಳೂರಿಗೆ ಬರ್ತಾ ಇರ್ತೀರಾ ಅಥವಾ? ಹೌದು, ಬರಲೇಬೇಕಾಗತ್ತೆ. ಯಾಕೆಂದ್ರೆ ಎಲ್ಲ ಬಂದು ಬೆಳಗ ಇಲ್ಲೇ ಇರೋದು, ಹಂಗಾಗಿ ಎಲ್ಲ ಫಂಕ್ಷನ್ಸ್ಗೂ ಬರ್ತೀರಾ? ಗೋವಾ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಕ್ಕೆ? ತುಂಬಾ ಒಂಥರ ಶಾಂತವಾದ ಜಾಗ. ಮತ್ತೆ ನೋಡಕ್ಕೂ ಅಷ್ಟೇ, ಆ ಬೀಚಸ್ ಇದು ಎಲ್ಲ. ಮತ್ತೆ ಈವನ್ ಅಲ್ಲಿ ಜನನೂ ಅಷ್ಟೇ ಶಾಂತ ಪ್ರಿಯರು. ಪಾಪ್ಯುಲೇಷನ್ ಕಮ್ಮಿ, ಅದಕ್ಕೆ ಪಾಪ್ಯುಲೇಷನ್ ಕಮ್ಮಿ. ಹೌದು. ಇಲ್ಲ, ಈವನ್ ಸ್ವಭಾವತಃ ಶಾಂತ ಪ್ರಿಯರವರು. 4 ವಿಜಿಲ್ ಆಯ್ತು. ಇವಾಗ ತೆಗೆಯೋಣ? ಇದನ್ನ ತೆಗಿಬಹುದು. ಈಗ ಆಗಿರುತ್ತೆ. ಸ್ಟವ್ ಆಫ್ ಮಾಡ್ತೀನಿ.
ಅಲಸಂದೆಕಾಳು ಬೆಂದಿದೆ, ಮತ್ತು ಆಲೂಗಡ್ಡೆ ಸಹ ಬೆಂದಿದೆ. ಇವಾಗ ತೆಂಗಿನಕಾಯಿ ಮತ್ತು ಈರುಳ್ಳಿನ ಹುರ್ಕೊಳ್ಬೇಕು. ಓಕೆ, ತೆಂಗಿನಕಾಯಿ ಮತ್ತು ಈರುಳ್ಳಿ ಅದು ಅಳತೆಯಲ್ಲೇ ತಗೋಬೇಕಾ? ಏನಿಲ್ಲ, ಕಣ್ಣಳತೆ ಅಂದ್ರೆ ಹಾಗಾಗತ್ತೆ. ಆದ್ರೆ ಈರುಳ್ಳಿನ ಮಾತ್ರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು, ಮತ್ತೆ ತುಂಬಾ ತೆಳ್ಳಗೆ ಮಾಡ್ಕೊಳ್ಬೇಕು. ಹುರಿತೀವಲ್ಲ, ಇಲ್ಲಾಂದ್ರೆ ಬೇಗ ಕೆಂಪಾಗಲ್ಲ. ಸೊ ಎಣ್ಣೆ ಏನು ಹಾಕೋದ್ ಬೇಡ, ಕಾಯಿ ಇರೋದ್ರಿಂದ. ಇದು ಒಂದು ವಿಶೇಷ ಅಂತಂದ್ರೆ ಈ ತೋಣಕಲ್ಲಿ ಕೊತ್ತಂಬರಿ ಇಲ್ಲ, ಕರಿಬೇಲಿಲ್ಲ, ಎಣ್ಣೆನೂ ಇಲ್ಲ, ಒಗ್ಗರಣೆನೂ ಇಲ್ಲ. ಓ, ಎಣ್ಣೆನೇ ಯೂಸ್ ಮಾಡಲ್ಲ ಇಲ್ಲ. ಆದ್ರೆ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಹಾಕಲ್ವಲ್ಲ, ಆಯಿಲ್. ತುಂಬಾ ಡಯಟ್ ಕಾನ್ಶಿಯಸ್ ಇರೋರು ಯಾವಾಗಲೂ ತಿನ್ಬೋದು. ಖಂಡಿತ, ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ ಇದು. ಚಪಾತಿ ಬ್ರೆಡ್ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೋಡಿ ದಿವ್ಯಾ, ಈ ಕಲರ್ ಬರ್ಬೇಕಿದ್ದು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಥರ. ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲೇ ಮಾಡಬೇಕು. ಇವಾಗ ನಾವು ಇದನ್ನ ಮಿಕ್ಸರ್ಗೆ ಹಾಕ್ಕೊಳ್ಬಹುದು. ಇದ್ರ ಜೊತೆ ಹಸಿಮೆಣಸಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಹುಣಸೆ ಹಣ್ಣು. ಆಯ್ತು. ಓಕೆ, ಇದು ಖಾರ ಯಾರಿಗೆ ಯಾವ ತರ ತಿಂತಾರೋ ಆ ಪ್ರಮಾಣದಲ್ಲಿ ಹಾಕೊಂಡ್ರೆ ಆಗತ್ತೆ. ಜಾಸ್ತಿ ಬೇಕಾದ್ರೆ 1 ಸ್ಪೂನ್, ಇಲ್ಲ ಅಂತಂದ್ರೆ 3/4 ಸ್ಪೂನ್ ಸಾಕಾಗತ್ತೆ. ಈಗ ಮೆಣಸಿನ ಪುಡಿ ಹಾಕಿದ್ದೀನಿ, ಮತ್ತೆ ಗರಂ ಮಸಾಲ ರುಚಿಗಷ್ಟೇ. ಓಕೆ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ನೀರಲ್ಲ, ಏನಿಲ್ಲ, ಡೈರೆಕ್ಟ್ ಹಾಕ್ಬಿಡ್ಬಹುದು. ಈಗ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಸಾಕಾ ನೀರು? ಇಲ್ಲ, ಇನ್ನು ಸ್ವಲ್ಪ ಹಾಕಬೇಕಾಗತ್ತೆ, ತುಂಬ ಗಟ್ಟಿ ಆಗಿಬಿಡುತ್ತೆ. ಸಾಕು ಸಾಕು ಅನ್ಸುತ್ತೆ ಇದೀನಿ. ಈಗ ಬೇಯಿಸಿರೋ ಅಲಸಂದೆ ಇದೆಯಲ್ಲ, ಅದ್ರ ಜೊತೆ ಇದನ್ನು ಹಾಕಿ ಮತ್ತೆ ಸ್ವಲ್ಪ ನೀರು, ಉಪ್ಪು ಹಾಕಿ ಕುದಿಸ್ಬೇಕು. ಓಕೆ, ಇದುವೇ ಸ್ವಲ್ಪ ನೀರು ಹಾಕ್ತೀರಾ? ಸಾಕಮ್ಮ. ನೋಡಿ, ಈ ಥರ ಬರುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇಷ್ಟು ಹಾಕಿದ್ದೀನಿ, ಸಾಕಾಗುತ್ತೆ. ಹಲಸಂಡೆ ಕಾಳೆಲ್ಲ ಉಪ್ಪು ಹಾಕದೆ ಬೇಯಿಸಿರ್ತೀವಿ ಅಲ್ಲ? ಹೌದು. ಇದು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಗಟ್ಟಿನೂ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಅನ್ನದ ಜೊತೆ ಕೂಡ ಕಲ್ಸ್ಕೊಂಡು ತಿನ್ನಬಹುದು. ಅವಾಗ ಇಷ್ಟು ನೀರಾಗಿದ್ರೆ ಆಗತ್ತೆ. ನಾವು ಚಪಾತಿ ಬ್ರೆಡ್ಗೆ ತಿನ್ನೋದಾದ್ರೆ ಮಾತ್ರ ಇನ್ನು ಸ್ವಲ್ಪ ಗಟ್ಟಿಗಿರ್ಬೇಕು. ಕುದಿತಾ ಇದೆ ಇದು. ನೋಡಿ, ಆಗಿದೆ. ಈ ಕಲರು ಇದು ಬರಬೇಕು, ಮತ್ತೆ ಈ ಥಿಕ್ನೆಸ್ ಬರಬೇಕು. ಓಕೆ, ಇವಾಗ ಇದು ರೆಡಿ ಆಗಿದೆ. ದಿವ್ಯಾ, ಇದು ತೋಣಕ್ಕೆ ರೆಡಿ ಆಗಿದೆ ನೋಡಿ. ನಿಮಗೆ ಇಷ್ಟ ಆಗ್ಬೋದೇನೋ ಇದು ಅನ್ಸುತ್ತೆ. ಓಕೆ ವೀಕ್ಷಕರೇ, ಗರ್ಮ ಗರಂ ತೋಣಕ್ಕೆ ರೆಡಿಯಾಗಿದೆ. ಇದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಅದ್ರ ಜೊತೆ ಒಂದು ಟಿಪ್ ನೋಡೋಣ, ಜೊತೆಗೆ ರೀಕ್ಯಾಪ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಬಾಳೆಹಣ್ಣಿನಲ್ಲಿ ಎ ಜೀವಸತ್ವ ಅಧಿಕವಾಗಿರುವುದರಿಂದ ಕಣ್ಣಿನ ದೃಷ್ಟಿಗೂ ಒಳ್ಳೆಯದಲ್ಲದೆ ರಾತ್ರಿ ಕುರುಡಿನಿಂದ ಬಳಲುವವರು ಇದನ್ನು ಹೆಚ್ಚಾಗಿ ಸೇವಿಸಬೇಕು. ತೋಣಕ್ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಲಸಂದೆ ಕಾಳು, ಆಲೂಗಡ್ಡೆ, ತೆಂಗಿನ ತುರಿ, ಈರುಳ್ಳಿ, ಗರಂ ಮಸಾಲೆ, ಅಚ್ಚ ಖಾರದ ಪುಡಿ, ಹುಣಸೆ ಹಣ್ಣು, ಉಪ್ಪು. ಮಾಡುವ ವಿಧಾನ: ಮೊದಲು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಈಗ ಹೆಚ್ಚಿದ ಆಲೂಗಡ್ಡೆಯನ್ನು ಮತ್ತು ನೆನೆಸಿದ ಅಲಸಂದೆ ಕಾಳು ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಬೇಕು. ಈಗ ಇನ್ನೊಂದೆಡೆ ಒಂದು ಪ್ಯಾನ್ ಅನ್ನು ಬಿಸಿಗಿಟ್ಟು ಅದಕ್ಕೆ ತೆಂಗಿನ ತುರಿ ಮತ್ತು ಈರುಳ್ಳಿಯನ್ನು ಹುರಿದುಕೊಂಡು ಈ ಮಿಶ್ರಣವನ್ನು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಹುಣಸೆ ಹಣ್ಣು ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ.
ಈಗ ಬೇಯಿಸಿಕೊಂಡ ಆಲೂಗಡ್ಡೆ ಮತ್ತು ಅಲಸಂದೆ ಕಾಳಿನ ಮಿಶ್ರಣಕ್ಕೆ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ. ಅದು ಕುದ್ದ ನಂತರ ಅದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಅಲಂಕರಿಸಿದರೆ ಗೋವಾದ ತೋಣಕ್ ಸವಿಯಲು ಸಿದ್ಧ. ಜಾನಕಿಯವರೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನೀವು ಗೋವಾದಿಂದ ಬಂದು ಗೋವನ್ ಡಿಶಸ್ ಆದ ಪಾತೋಳಿ ಮತ್ತು ತೋಣಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರಿ. ಎರಡು ತುಂಬ ಚೆನ್ನಾಗಿತ್ತು. ಈಗ ಹೇಳಿ, ನೀವು ನಿಮ್ಮ ಮನೆಯಲ್ಲಿ ಗೋವನ್ ಸ್ಟೈಲ್ ಡಿಶಸ್ ಜಾಸ್ತಿ ಮಾಡ್ತೀರಾ ಅಥವಾ ಕರ್ನಾಟಕ ಸ್ಟೈಲ್ ಡಿಶಸ್ ಜಾಸ್ತಿ ಮಾಡ್ತೀರಾ? ಮೈನಾಗಿ ನಂಗನ್ಸೋ ಪ್ರಕಾರ ಗೋವಾಲಿದ್ದಾಗ ಬೆಂಗಳೂರು ಅಡುಗೆ ಜಾಸ್ತಿ ಮಾಡ್ತೀವಿ, ಬೆಂಗಳೂರಿಗೆ ಬಂದಾಗ ಗೋವಾ ಜಾಸ್ತಿ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ನಮ್ದು ಇಷ್ಟ ಆಗತ್ತೆ, ಇಲ್ಲಿ ಬಂದಾಗ ಗೋವನ್ ಡಿಶ್ ಇಷ್ಟ ಆಗತ್ತೆ. ಸೊ ರಿಲೇಟಿವ್ಸ್ ಅವರೆಲ್ಲ ಬಂದಾಗ ಗೋವನ್ ಜಾಸ್ತಿ ಮಾಡ್ತೀವಿ. ಗೋವನ್ ಡಿಶ್ ಮಾಡ್ತೀರಾ? ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನಿಸ್ತು ನಿಮಗೆ? ತುಂಬ ಸಂತೋಷ ಆಯಿತು, ತುಂಬ ಚೆನ್ನಾಗಿತ್ತು. ಎಷ್ಟೋ ದಿವಸಗಳ ಆಸೆ ನೆರವೇರ್ತು ಅನ್ಸುತ್ತೆ. ಓಕೆ ಜಾನಕಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕಸ್ತೂರಿ ವಾಹಿನಿ ಹಾಗೂ ನಳಪಾಕ ತಂಡದಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಿದ್ರೆ ನಿಮ್ಮ ಇತ್ತೀಚಿನ ಭಾವಚಿತ್ರ, ಸ್ವವಿವರ ಹಾಗೂ ನೀವು ಮಾಡೋ